ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕದಲ್ಲಿ ಅನ್ನದಾತರು. ಚಿತ್ರದುರ್ಗದಲ್ಲಿ ಇಂದು ಸಿಎಂರಿಂದ ಬರ ಪರಿಸ್ಥಿತಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬರ ಪರಿಸ್ಥಿತಿಯಿಂದಾಗಿ ಅನ್ನದಾತರು ಆತಂಕದಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಸಿಎಂರಿಂದ ಬರ ಪರಿಸ್ಥಿತಿ ವೀಕ್ಷಣೆ. ಇನ್ನು ವದಿಕೆರೆ, ಯರಬಳ್ಳಿ ಸೇರಿ ಹಲವು ಕಡೆ ಬರ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಬಳಿಕ ಚಿತ್ರದುರ್ಗಕ್ಕೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್ ಇನ್ನು ಚಿತ್ರದುರ್ಗದಲ್ಲಿ ವಿಭಾಗ ಮಟ್ಟದ ಸಭೆಯನ್ನ ನಡೆಸಲಾಗ್ತಾ ಇದೆ. ರೈತರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಂಡಿದ್ದೇವೆ. ಆಲಮಟ್ಟಿ ಬಿಟ್ಟು ರಾಜ್ಯದ ಯಾವ ಡ್ಯಾಂನಲ್ಲೂ ಕೂಡ ನೀರಿಲ್ಲ. ಬರಗಾಲ ಆವರಿಸಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಈಗಾಗಲೇ ನಾನು ಮಾಹಿತಿಯನ್ನ ಪಡೆದಿದ್ದೇನೆ. ಹಿರಿಯೂರು ನಗರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಇಲ್ಲಿ ಬರಗಾಲದಿಂದ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಚಿತ್ರದುರ್ಗದ ವದಿಕೆರೆ, ಯರಬಳ್ಳಿ ಬಳಿಕ ಚಿತ್ರದುರ್ಗಕ್ಕೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್ ಇನ್ನು ಚಿತ್ರದುರ್ಗದಲ್ಲಿ ವಿಭಾಗ ಮಟ್ಟದ ಸಭೆಯನ್ನ ನಡೆಸಲಾಗ್ತಾ ಇದೆ. ಒಂದ್ ಕಡೆ ವಿಚಾರವಾಗಿ ಬೇಡ, ಈಗಾಗಲೇ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ. ಸೊ ಇದನ್ನ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಕೋಲಾರ, ನಮ್ಮ ರಾಮನಗರ, ಬೆಂಗಳೂರು, ಸೊ ಈ ಭಾಗದಲ್ಲಿ ಮಾಡೋಣ ಅಂತೀವಿ. ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಮಾಡಿದ್ದೀವಿ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗಾವಿನಲ್ಲಿ ಒಂದು ವಿಶೇಷವಾಗಿ ಮಾಡುವಲ್ಲ. ಆಲ್ಮಟ್ಟಿ ಒಂದು ಬಿಟ್ರೆ ಇನ್ನೆಲ್ಲೂ ಕೂಡ ಇನ್ನ ಒಳ್ಳೆ ವಾತಾವರಣ ಬಹಳ ಹೆಚ್ಚಿಗೆ ಆಗ್ತದೆ. ಈ ಭಾಗದಲ್ಲಿ ಬಹಳ ಬರ ಅದಕ್ಕೆ ಏನ್ ಮಾಡ್ಬೇಕು ಮುಂಜಾಗ್ರತೆ ಚರ್ಚೆ ಮಾಡಿದ್ವಿ. ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿ ಕೂಡ ಎಲ್ಲ ಅಧಿಕಾರಿಗಳ ಮಾಹಿತಿಗಳನ್ನ ಚರ್ಚೆ ಮಾಡ್ಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸ್ತೇನೆ. ನಾಳೆ ವದಿಕೆರೆ ದೇವಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನ ಪಡೆದ ಡಿಕೆ ಶಿವಕುಮಾರ್ ಇನ್ನು ವದಿಕೆರೆ ಗ್ರಾಮದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತದ್ದು. ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಅವರು ಸೇರಿ ಹಲವರು ಕೂಡ ಸಾಥ್ ನೀಡಿದ್ದಾರೆ. ದೇವಸ್ಥಾನ ಭೇಟಿ ವೇಳೆ ಸಿಎಂಗೆ ರೈತರು ಮನವಿಯನ್ನ ಮಾಡಿರುವಂತದ್ದು. ನೀರಿಲ್ಲದೆ ತೋಟ ಉಳಿಸಿಕೊಳ್ಳೋದು ಕಷ್ಟವಾಗ್ತಾ ಇದೆ. ಇನ್ನು ದಯವಿಟ್ಟು ಕೆರೆಗಳಿಗೆ ನೀರು ಹರಿಸಿ ಅಂತ ಹೇಳಿ ರೈತರು ಮನವಿಯನ್ನ ಮಾಡಿದ್ದಾರೆ. ವದಿಕೆರೆ ದೇವಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ವದಿಕೆರೆ ಗ್ರಾಮದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇನ್ನು ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಸಾಥ್ ನೀಡಿದ್ದಾರೆ. ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಇವತ್ತೇನಾದ್ರು ನೀನು ಜಲ್ದಿ ಅಪ್ಪರ್ ಭದ್ರ ನೀರ್ ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಪರಿಸ್ಥಿತಿ ಇದೆ. ದಯಮಾಡಿ ನೀನು ಏನ್ ಮಾಡ್ತೀಯೋ ಏನ್ ಕಚ್ಚೋ ಆದಷ್ಟು ಬೇಗ ಬಿಡಿಸ್ಕೊಡು. ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಇವತ್ತೇನಾದ್ರು ನೀನು ಜಲ್ದಿ ಅಪ್ಪರ್ ಭದ್ರ ನೀರ್ ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಪರಿಸ್ಥಿತಿ ಇದೆ. ದಯಮಾಡಿ ನೀನು ಏನ್ ಮಾಡ್ತೀಯೋ ಏನ್ ಕಚ್ಚೋ ಆದಷ್ಟು ಬೇಗ ಬಿಡಿಸ್ಕೊಡು. ಹೌದು.